ನಿತ್ಯ ಜೀವದ ಸತ್ಯ ಭರವಸೆಯೊಂದಿಗೆ ಅತಿ ಬೇಗನೆ ಬರಲಿರ್ತಕ್ಕಂಥ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರನ್ನು ಸ್ವಾಗತಿಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಬಹಳ ಅದ್ಭುತವಾದಂಥ ಪೌಲನ ಪತ್ರಿಕೆಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ದಿವಸ ಭಾಳ ವಿಶೇಷವಾಗಿ ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆಯ ಬಗ್ಗೆ ನಾವು ಧ್ಯಾನಿಸೋಣ. ಯಾವ ರೀತಿಯಾಗಿ ಆ ಒಂದು ಫಿಲಿಪ್ಪಿಯ ಪಟ್ಟಣದಲ್ಲಿ ಪೌಲನು ಸಭೆಯನ್ನು ಸ್ಥಾಪನೆ ಮಾಡ್ತಾನೆ, ಆ ಸಭೆಯನ್ನು ಸ್ಥಾಪಿಸುವಾಗ ಆತನು ಎದುರಾದಂಥ ಕಷ್ಟಗಳು, ಸವಾಲುಗಳು ಯಾವುದು, ಸೊ ಎಲ್ಲ ಸವಾಲುಗಳ ಮಧ್ಯೆ ಹೇಗೆ ಆತನು ದೇವರ ಸುವಾರ್ತೆಯನ್ನು, ಕ್ರಿಸ್ತನ ರಕ್ಷಣೆಯ ಆ ಒಂದು ನಿತ್ಯ ವಾರ್ತೆಯನ್ನು ಜನರ ಮಧ್ಯದಲ್ಲಿ ಆತನು ತೆಗೆದುಕೊಂಡು ಹೋದ. ಸೊ ಈ ಸತ್ಯವನ್ನು ನಾವು ಕಲಿಯುವಾಗ ಆತ್ಮನ ಸಹಾಯಕ್ಕೋಸ್ಕರ ನಾವು ತಲೆಬಾಗಿ ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನಾಗಿರ್ತಕ್ಕಂಥ ಪರಲೋಕದ ತಂದೆಯೇ, ಪೌಲನ ಬರಹಗಳ ಮೂಲಕವಾಗಿ ನಾವು ಸತ್ಯವೇದವನ್ನು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯ ನಮ್ಮೊಟ್ಟಿಗಿರಲಿ ಸ್ವಾಮಿ. ಈ ಒಂದು ಸಂದೇಶವನ್ನು ಕೇಳುವಂಥ, ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರನ್ನು ನಿನ್ನ ಕಾಳಿಗೆ ಒಪ್ಪಿಸ್ಕೊಡುತ್ತೇವೆ. ಈ ಸಂದೇಶವನ್ನು ನಾವು ಕೇಳಿ ಉತ್ತೇಜಿತರಾಗಿ ಪರಲೋಕದ ಭಾವದವರಾಗಿ ನಾವು ಜೀವಿಸಿ, ನೀನು ಅತಿ ಬೇಗನೆ ಬರ್ತಿ ಎಂಬತಕ್ಕಂಥ ಆ ಒಂದು ನಿರೀಕ್ಷೆಯೊಟ್ಟಿಗೆ ಈ ಲೋಕದ ಎಲ್ಲ ಪಾಪಗಳನ್ನು ತ್ಯಜಿಸಿ ನಿತ್ಯತ್ವಕ್ಕೆ ನಾವು ಸಿದ್ಧರಾಗುವಂತೆ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಸಿದ್ಧಪಡಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೆನ್. ಈ ಹೊಸ ಒಂದು ಸಂಚಿಕೆಯಲ್ಲಿ ಪೌಲನ ಫಿಲಿಪ್ಪಿಯರಿಗೆ ಬರೆದಂಥ ಪತ್ರಿಕೆಯ ಬಗ್ಗೆ ನಾವು ಧ್ಯಾನ ಮಾಡ್ತೇವೆ. ಈ ಫಿಲಿಪ್ಪಿಯವರಿಗೆ ಪೌಲನು ಕ್ರಿಸ್ತಶಕ 59ರಿಂದ 60 ಸಮಯದಲ್ಲಿ ಆತನ ಪತ್ರಿಕೆಯನ್ನು ಬರೆದಿದ್ದಾನೆ ಎಂಬುದಾಗಿ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಸೊ ಈ ಫಿಲಿಪ್ಪಿ ಒಂದು ಪಟ್ಟಣಕ್ಕೆ ಆತನು ಈ ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಆತನು ಒಂದು ಒಳ್ಳೆಯ ಸುವಾರ್ತೆಯ ಬೀಜವನ್ನು ಆ ಫಿಲಿಪ್ಪಿಯ ಪಟ್ಟಣದಲ್ಲಿ ಆತನು ಬಿತ್ತಿದ ಕಾರಣ ಅಲ್ಲಿ ಒಂದು ಸಭೆ ಸ್ಥಾಪನೆ ಆಗಿತ್ತು. ಸೊ ನಂತರ ಆತನು ಅಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿ ತನ್ನ ಸುವಾರ್ಥದ ಪ್ರಯಾಣ ನಿಮಿತ್ತವಾಗಿ ಆತನು ಹೋದಂಥ ಸಂದರ್ಭದಲ್ಲಿ ಆ ಫಿಲಿಪ್ಪಿ ಪಟ್ಟಣದ ಒಂದು ವಿಶ್ವಾಸಿಗಳನ್ನು ಕುರಿತು ಆತನು ಈ ಪತ್ರಿಕೆಯನ್ನು ಬರೆಯುವನಾಗಿದ್ದಾನೆ. ನಿಜವಾಗಿಯೂ ಈ ಫಿಲಿಪ್ಪಿಯ ವಿಶ್ವಾಸಿಗಳು ಪೌಲನಿಗೆ ಬಹಳ ಆತ್ಮೀಯ ವಿಶ್ವಾಸಿಗಳಾಗಿದ್ದರು, ಬಹಳ ಪ್ರಿಯರಾದ ಜನರೆಂಬುದಾಗಿ ನಾವು ನೋಡ್ತೇವೆ. ನಮ್ಮ ಸತ್ಯವೇದದಲ್ಲಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ, ಹೀಗಿರಲಾಗಿ ಪ್ರಿಯರು ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ಈ ಒಂದು ಫಿಲಿಪ್ಪಿಯ ಜನರನ್ನು ಪೌಲ ಒಂದು ಪ್ರಿಯರಾದಂಥ ಜನರು, ಇವರು ನನ್ನ ಇಷ್ಟ ಜನರು, ಇವರು ನನ್ನ ಸಂತೋಷ, ನನ್ನ ಜಯಮಾಲೆ ಎಂಬುದಾಗಿ ಆತನು ಕರೆಯುವಂಥವನಾಗಿದ್ದಾನೆ. ಸೊ ಈ ಫಿಲಿಪ್ಪಿಯ ಜನರ ಬಗ್ಗೆ ಪೌಲನಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ, ಒಂದು ಒಳ್ಳೆಯ ವಿಶ್ವಾಸ ಇದೆ, ಸ್ನೇಹ ಭಾವದಿಂದ ಆ ಜನರನ್ನು ನೋಡುವಂಥವನಾಗಿದ್ದಾನೆ. ಯಾಕಂದರೆ ಆ ಫಿಲಿಪ್ಪಿಯ ಜನರು ಸಹ ಪೌಲನ ಆ ಒಂದು ವಿಶ್ವಾಸಕ್ಕೆ, ಆ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ಯಾಕಂತ ನೋಡುವಾಗ ಈ ಒಂದು ಫಿಲಿಪ್ಪಿಯ ಪಟ್ಟಣದಲ್ಲಿ ಪೌಲ ಮಾಡಿದಂಥ ಸೇವೆ ಅದು ನಿಜವಾಗಿಯೂ ಸಾಧಾರಣವಾದಂಥ ಸೇವೆ ಆಗಿರಲಿಲ್ಲ ಪ್ರಿಯರೇ. ಭಾಳ ಕಷ್ಟಕರವಾದ ಸೇವೆಯನ್ನು ಆತನು ಮಾಡ್ದ, ಹಲವಾರು ಸವಾಲುಗಳನ್ನು ಆತನು ಎದುರಿಸಿದ, ದೇವಜನರಿಗೋಸ್ಕರ ಕಷ್ಟಗಳನ್ನು ಆತನು ಪಟ್ಟ, ಹಿಂಸೆಯನ್ನು ಅನುಭವಿಸ್ದ. ನಾವು ನಮ್ಮ ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 12ನೇ ವಚನಕ್ಕೆ ನಾವು ನೋಡುವಾಗ ಇಲ್ಲಿ ಈ ಒಂದು ಫಿಲಿಪ್ಪಿ ಪಟ್ಟಣದಲ್ಲಿ ಪೌಲ ಮಾಡಿದಂಥ ಒಂದು ಅಮೋಘವಾದ ಸೇವೆಯನ್ನು ನಾವು ಗಮನಿಸ್ಬೋದು. ಈ ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು, ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಒಂದು ಫಿಲಿಪ್ಪಿಯ ಪಟ್ಟಣ ಮೆಕೆದೋನ್ಯದಲ್ಲಿ ಒಂದು ಪ್ರಧಾನ ಪಟ್ಟಣವಾಗಿದೆ, ರೋಮಾಪುರದವರ ಒಂದು ಪ್ರವಾಸ ಸ್ಥಾನ ಎಂಬುದನ್ನು ನೋಡ್ತೇವೆ. ಸೊ ಒಂದು ಕೇಂದ್ರ ಸ್ಥಾನವಾದಂಥ ಪಟ್ಟಣ, ಈ ಸಾಕಷ್ಟು ಜನರು ಪ್ರವಾಸಕ್ಕೆ ಬರುವಂಥ ಒಂದು ಪಟ್ಟಣವಾಗಿತ್ತು. ಮತ್ತು ಒಂದು ಪ್ರಧಾನವಾದಂಥ ವಾಣಿಜ್ಯ ವಹಿವಾಟು ನಡೆಯುವಂಥ ಈ ಒಂದು ಫಿಲಿಪ್ಪಿ ಪಟ್ಟಣದಲ್ಲಿ ಆ ಪೌಲ ತನ್ನ ಸೇವೆಯನ್ನು, ಸುವಾರ್ತೆಯನ್ನು ಆತನು ಪ್ರಾರಂಭ ಮಾಡ್ತಾ ಇದ್ದಾನೆ. ಸೊ ಯಾವ ರೀತಿಯಲ್ಲಿ ಆತನು ಸುವಾರ್ತೆಯನ್ನು ಪ್ರಾರಂಭಿಸಿದೆ ಎಂಬುದಾಗಿ ನೋಡುವಾಗ, ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು,
ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರೆ ಹೋಗಿ ಅಲ್ಲಿ ಕೂಡಿ ಬಂದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರ್ರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು. ಈ ಒಂದು ಫಿಲಿಪ್ಪಿ ಪಟ್ಟಣದಲ್ಲಿ ಲುದ್ಯ ಎಂಬತಕ್ಕಂಥ ಒಂದು ಸ್ತ್ರೀ ಬಗ್ಗೆ ಪೌಲನು ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಆ ಸ್ತ್ರೀ ಯಾವ ರೀತಿಯಾಗಿ ಕ್ರಿಸ್ತನ ಒಂದು ಸತ್ಯವನ್ನು, ದೇವರ ಸುವಾರ್ತೆಯನ್ನು ತನ್ನ ಮನೆಯವರ ಸಮೇತ ಆಕೆ ಅಂಗೀಕರಿಸಿಕೊಂಡು ದೀಕ್ಷಾ ಸ್ನಾನವನ್ನು ಹೊಂದಿದ್ದು. ಸೊ ಈ ಒಂದು ಪಟ್ಟಣದಲ್ಲಿ ಪೌಲ ಈ ರೀತಿಯಾಗಿ ಒಂದು ಸುವಾರ್ಥ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದಾನೆ. ಅದಾದ ನಂತರ ನಾವು ಮುಂದೆ ನೋಡ್ತೇವೆ 17ನೇ ವಚನದಲ್ಲಿ, ಆ ಒಂದು 17ರಿಂದ 22ನೇ ವಚನದವರೆಗೆ ನಾವು ಗಮನಿಸುವಾಗ ಈ ಫಿಲಿಪ್ಪಿ ಪಟ್ಟಣದಲ್ಲಿ ಒಂದು ಗಂಭೀರವಾದ ಸಮಸ್ಯೆಯನ್ನು ಈ ಪೌಲ ಸೀಲರು ಎದುರಿಸಬೇಕಾಗಿ ಬರುತ್ತೆ. ಆ ಗಂಭೀರ ಸಮಸ್ಯೆ ಯಾವುದೆಂಬುದಾಗಿ ನೋಡುವಾಗ ಇಲ್ಲಿ ನಾವು ನೋಡ್ತೇವೆ ಈ ವಚನಗಳಲ್ಲಿ, ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ಸೇವಕರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾಳೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪಣೆ ಕೊಟ್ಟಾಗ ಆ ಒಂದು ಗಳಿಗೆಯಲ್ಲಿಯೇ ಅದು ಬಿಟ್ಟು ಹೋಯಿತು. ಒಂದು ಗಾರುಡಗಾತಿಯಾದಂಥ ಹೆಂಗಸು, ಭವಿಷ್ಯಗಳನ್ನು, ಕಣಿಯನ್ನು ಹೇಳ್ತಕ್ಕಂಥ ಒಂದು ಹೆಂಗಸು ಆ ಪೌಲ ಸೀಲರನ್ನು, ಇವರು ದೇವರ ಸೇವಕರು, ದೇವರ ರಕ್ಷಣೆಯ ಮಾರ್ಗವನ್ನು ಸಾರ್ತಾರೆ ಎಂಬುದಾಗಿ ಪ್ರತಿ ದಿವಸ ಅವ್ರನ್ನ ಹಿಂಬಾಲಿಸ್ತಾ ಇರ್ತಾಳೆ. ಸೊ ಇಂಥ ಒಂದು ಸಮಸ್ಯೆಗೆ ಅವರು ಒಳಗಾದಾಗ ಆ ಒಂದು ಅವಳ ಮೇಲೆ ಹಿಡಿದಿದ್ದಂಥ ಆ ದೆವ್ವವನ್ನು ಈ ಪೌಲ ಸೀಲರು ಆ ದೆವ್ವವನ್ನು ಬಿಡಿಸಿದ್ರು. ಕ್ರಿಸ್ತನ ನಾಮದಲ್ಲಿ ಆ ದೆವ್ವ ಬಿಟ್ಟು ಹೋಯಿತು ಎಂಬುದನ್ನು ನೋಡ್ತೇವೆ. ಸೊ ಯಾವಾಗ ಅವರು ಆ ಫಿಲಿಪ್ಪಿ ಪಟ್ಟಣದಲ್ಲಿ ಆ ಒಂದು ಗಾರುಡಗಾತಿಯ ಮೇಲೆ ಬರುವಂಥ ಆ ದೆವ್ವವನ್ನು ಬಿಡಿಸಿದ್ರು, ಆ ಒಂದು ಸ್ತ್ರೀಯ ಯಜಮಾನರು ನಮ್ಮ ಒಂದು ಆದಾಯ ನಿಂತು ಹೋಯಿತು ಎಂಬುದಾಗಿ ಈ ಪೌಲ ಸೀಲರ ಮೇಲೆ ಕೋಪಗೊಂಡು ಅವರನ್ನು ಸೆರೆಮನೆಗೆ ಹಾಕುವುದು ನೋಡ್ತೇವೆ. ಸೊ ಆ ಒಂದು ಸ್ತ್ರೀಯನ್ನು ಇಟ್ಟುಕೊಂಡು ಇವರು ಕೆಲವೊಂದು ಆದಾಯವನ್ನು ಗಳಿಸ್ತಾಯಿದ್ರು. ಜನರಿಗೆ ಕಣಿ ಹೇಳ್ತಕ್ಕಂಥದ್ದು, ಜನರಿಗೆ ಕೆಲವೊಂದು ವಿಚಾರಗಳ ಮೂಲಕವಾಗಿ ಅವರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಇವರು ಮಾಡ್ತಾಯಿದ್ರು. ಆದರೆ ಯಾವಾಗ ಅವಳ ಮೈ ಮೇಲಿದ್ದಂಥ ಆ ದೆವ್ವವನ್ನು ಪೌಲ ಸೀಲರು ಬಿಡಿಸಿದ್ರು, ಅವಳಿಂದ ಆ ದೆವ್ವ ಬಿಟ್ಟು ಹೋಯಿತು. ಆ ಕಣಿ ಹೇಳುವಂಥ ಕೆಲಸ ನಿಂತು ಹೋಗುವಂಥದ್ದಾಗಿದೆ. ಆಗ ಆ ಒಂದು ಸ್ತ್ರೀಯ ಯಜಮಾನರು ತಮ್ಮ ಆದಾಯ ನಿಂತು ಹೋಯ್ತಲ್ಲ ಎಂಬುದಾಗಿ ಅವರು ಯೋಚನೆ ಮಾಡಿ ಪೌಲ ಸೀಲರನ್ನು ಅವರು ತೆಗೆದುಕೊಂಡು ನ್ಯಾಯಾಧಿಪತಿಗಳ ಮುಂದೆ ಅವರು ನಿಲ್ಲಿಸಿ ಅವರಿಗೆ ಚಡಿ ಹೇಟುಗಳನ್ನು ಓಡಿಸಿ ಅವರ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನು ಮಾತನಾಡಿ ಅವ್ರನ್ನ ಸೆರೆಮನೆಗೆ ಹಾಕೋದು ನೋಡ್ತೇವೆ. ನಿಜವಾಗಿಯೂ ಇಂಥ ಒಂದು ಹಿಂಸೆಯ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿಯನ್ನು ಪೌಲ ಸೀಲರು ಈ ಫಿಲಿಪ್ಪಿ ಪಟ್ಟಣದ ಸುವಾರ್ತೆಯಲ್ಲಿ ಎದುರಿಸಬೇಕಾಗಿ ಬಂತು. ಸೊ ಯಾವಾಗ ಅವರು ಈ ಒಂದು ಕಷ್ಟದ ಮಧ್ಯದಲ್ಲಿ ಹಾದು ಹೋಗಬೇಕಾದಂಥ ಪರಿಸ್ಥಿತಿ ಬರ್ತದೋ ಅವರು ಸೆರೆಮನೆಯಲ್ಲಿ ಬೀಳುವಂಥದ್ದು ನಾವು ನೋಡ್ತೇವೆ. ಸೊ ವಾಕ್ಯದಲ್ಲಿ ನಾವು ನೋಡುವ ಹಾಗೆ 23ನೇ ವಚನದಲ್ಲಿ, ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಇವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳ ಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳಗಳನ್ನು ಹಾಕಿ ಬಿಗಿಸಿದನು. ಸೊ ಸೆರೆಯಲ್ಲಿ ಅವರನ್ನು ಇಡಬೇಕಾದಂಥ ಪರಿಸ್ಥಿತಿ ಬಂತು. ಆ ಸೆರೆಯ ಯಜಮಾನನು ಈ ಪೌಲ ಸೀಲರನ್ನು ಸೆರೆಮನೆಯಲ್ಲಿ ಅವರನ್ನು ಕಾಯಲಿಕ್ಕೋಸ್ಕರ ಒಬ್ಬ ಸೇವಕನನ್ನು ನೇಮಿಸಿ ಇಡುವಂಥದ್ದನ್ನು ನೋಡ್ತೇವೆ. ಸೊ ಅದಾದ ಸ್ವಲ್ಪ ದಿವಸದಲ್ಲಿ ಏನಾಗ್ತದೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಇದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಿಸಿದವು. ಸೊ ಈ ಸೆರೆಮನೆಯಲ್ಲಿ ಇವರು ಇದ್ದಂಥ ಸಮಯದಲ್ಲಿ ಅಲ್ಲಿದ್ದಂಥ ಸೆರೆಮನೆಯ ಬೇಡಿಗಳು ಅವು ಕಳಚಿ ಬಿದ್ದು ಹೋಗುತ್ತೆ. ಸೊ ಯಾವಾಗ ಆ ಸೆರೆಮನೆಯ ಬೇಡಿಗಳು ಕಳಿಸುವಂಥದ್ದಾಗಿದೆ, ಯಾವಾಗ ಅವರ ಬೇಡಿಗಳು ಅದು ತೆರೆದುಕೊಂತು ಎಂಬುದನ್ನು ನೋಡುವಂಥ ಸಮಯದಲ್ಲಿ ಪೌಲ ಸೀಲರು
ಮಧ್ಯರಾತ್ರಿಯಲ್ಲಿ ದೇವರಿಗೆ ಸ್ತುತಿಪದಗಳನ್ನ ಹಾಡಿ ಪ್ರಾರ್ಥನೆಯನ್ನು ಮಾಡುವಂಥ ಸಮಯದಲ್ಲಿ ಈ ವಿಚಾರ ನಡೀತೆ ಎಂಬುದನ್ನು ನೋಡ್ತೇವೆ. ಸೊ ಒಂದು ಭಾಳ ಮುಖ್ಯವಾದಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಪ್ರಿಯರೇ. ಈ ಪೌಲ ಶೀಲ ಆತನ ಒಂದು ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ, ನಾನಾ ಕಷ್ಟಗಳನ್ನ ಅವರು ಅನುಭವಿಸಿದ್ದಾರೆ, ಭಾಳಷ್ಟು ಹಿಂಸೆಗಳಿಗೆ, ತೊಂದರೆಗಳಿಗೆ ಅವರು ಒಳಗಾಗಿದ್ದಾರೆ. ಆದರೆ ಇದು ಒಂದು ಭಾಳ ವಿಶೇಷವಾದಂಥ ಘಟನೆ. ಯಾಕಂದರೆ ಆ ಸೆರೆಮನೆಯಲ್ಲಿ ಬಿದ್ದಂಥ ಸಮಯದಲ್ಲಿಯೂ ಸಹ ಈ ಪೌಲ ಶೀಲರು ದೇವರಿಗೆ ಸ್ತುತಿಪದಗಳನ್ನ ಆಡ್ತಕ್ಕಂಥದ್ದು, ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ದೇವರ ಒಂದು ಸಮ್ಮುಖದಲ್ಲಿ ಭಾಳ ಉಲ್ಲಾಸವಾಗಿ, ಆನಂದವಾಗಿ, ಸಂತೋಷವಾಗಿ ಸಮಯವನ್ನು ಕಳೆಯುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಕ್ರೈಸ್ತರಾಗಿ ನಾವು ಈ ಒಂದು ಘಟನೆಯನ್ನು ಗಮನಿಸುವಾಗ ನಾವು ಕಷ್ಟದ ಸಮಯದಲ್ಲಿ ಪೌಲ ಶೀಲರಂತೆ ದೇವರಿಗೆ ಸ್ತುತಿಪದಗಳನ್ನು ಆಡಲಿಕ್ಕೆ ಸಾಧ್ಯವೇ? ನಾವು ನಮ್ಮ ಒಂದು ಹಿಂಸೆಯ ಸಮಯದಲ್ಲಿ, ನಮ್ಮನ್ನು ಆ ಸೆರೆಮನೆಗಳಿಗೆ ಹಾಕಿದಂಥ ಸಮಯದಲ್ಲಿ, ಒಂದು ಕಷ್ಟದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ಈ ಪೌಲ ಶೀಲರ ರೀತಿಯಲ್ಲಿ ನಾವು ದೇವರನ್ನು ಹಾಡಿ ಕೊಂಡಾಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆಯಾ? ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಎಂಥ ಒಂದು ಕಷ್ಟದ ಸುವಾರ್ತೆಯನ್ನು ಪೌಲನು ಮಾಡಿದ್ದಾನೆ. ಆ ಫಿಲಿಪ್ಪಿ ಪಟ್ಟಣದಲ್ಲಿ ದೇವರ ಸಭೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವನು ಪಟ್ಟಂಥ ಕಷ್ಟ ಏನು? ಮುಂದೆ ನೋಡ್ತೇವೆ, ಸೆರೆಯ ಯಜಮಾನನು ನಿದ್ರೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆಯುವುದನ್ನು ಕಂಡು ಸೆರೆಯಲ್ಲಿದ್ದವರೆಲ್ಲರೂ ಓಡಿ ಹೋದವರೆಂದು ಭಾವಿಸಿ ಕತ್ತಿಯನ್ನು ಇರಿದು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂದಿದ್ದನು. ಆ ಸೆರೆಯ ಯಜಮಾನ, ಆ ಪೌಲ ಶೀಲರು ತಪ್ಪಿಸ್ಕೊಂಡು ಹೋಗಿದ್ದಾರೆ, ಸೊ ನನಗೆ ಖಂಡಿತ ಶಿಕ್ಷೆ ಆಗುತ್ತೆ ಎಂಬತಕ್ಕಂಥ ಒಂದು ಭಾವನೆಯಿಂದ ಆ ಸೆರೆ ಯಜಮಾನ ತನ್ನ ಕತ್ತಿಯನ್ನು ತೆಗೆದು ತಾನೇ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕೆ ಆತನು ಪ್ರಯತ್ನ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಪೌಲ ಶೀಲರು ಆತನನ್ನು ಕೂಗಿ, ನೀನು ಏನೂ ಹಾನಿಯನ್ನು ಮಾಡ್ಕೊಳ್ಬೇಡ, ಯಾಕಂದರೆ ನಾವು ತಪ್ಪಿಸ್ಕೊಂಡು ಹೋಗಿಲ್ಲ, ಸೆರೆಮನೆಯಲ್ಲೇ ಇದ್ದೇವೆ ಎಂಬುದಾಗಿ ಹೇಳುವಾಗ ಆತನು ಬಹಳಷ್ಟು ನಡುಗುತ್ತಾ ಅವರ ಬಳಿಗೆ ಆತನು ಬಂದು ಅವರ ಕಾಲಿನ ಬಳಿಯಲ್ಲಿ ಬೀಳ್ತಾನೆ ಎಂಬುದನ್ನು ನೋಡ್ತೇವೆ. ಸೊ ಈ ರೀತಿಯಾಗಿ ಪೌಲನ ಒಂದು ಸೆರೆಯಲ್ಲಿ ಆತನನ್ನು ಕಾಯುವುದಕ್ಕೆ ನೇಮಿಸಲ್ಪಟ್ಟಂಥ ಆ ವ್ಯಕ್ತಿ ಅಂತ್ಯದಲ್ಲಿ ಅವರ ಒಂದು ನಂಬಿಕೆಯನ್ನು ನೋಡಿ, ಅವರಲ್ಲಿದ್ದಂಥ ಒಂದು ದೈವ ಭಕ್ತಿಯನ್ನು ನೋಡಿ ಆತನೇ ದೇವರಿಗೆ ನಿಷ್ಠನಾಗಿ ತಾನು ಬದಲಾವಣೆಯನ್ನು ಹೊಂದ್ಕೊಳ್ತಾನೆ, ಮಾರ್ಪಾಡನ್ನು ಹೊಂದಿದೆ ಎಂಬುದನ್ನು ನೋಡ್ತೇವೆ. 30ನೇ ವಚನದಲ್ಲಿ ನೋಡ್ತೇವೆ, ಅವನು ಹೊರಗೆ ಕರೆಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ. ಸ್ವಾಮಿ, ಇಂಥ ಒಂದು ನಂಬಿಕೆ, ಇಂಥ ಒಂದು ತಾಳ್ಮೆ, ಇಂಥ ಒಂದು ಜೀವಿತ ಹೇಗೆ ಸಾಧ್ಯ? ಆ ಸೆರೆಮನೆಯಲ್ಲಿ ಅವರು ಹಾಕಿದ್ದಂಥ ಎಲ್ಲ ಕದಗಳು, ಬೇಡಿಗಳು ಕಳಿಸಿ ಬಿದ್ದು ಹೋಗಿದೆ, ಅವರು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಆದಾಗ್ಯೂ ಸಹ ಅವರು ಆ ಸೆರೆಮನೆಯಲ್ಲಿ ಯಾವ ರೀತಿಯಲ್ಲಿ ಅವರಿದ್ದಾರೆ, ಇವನಿಗೆ ಬಹಳ ಆಶ್ಚರ್ಯವಾಗಿ ಆತನು ರಕ್ಷಣೆ ಹೊಂದೋದಕ್ಕೆ ನಾನು ಏನು ಮಾಡಬೇಕು ಒಂದು ಪ್ರಶ್ನೆಯನ್ನು ಆ ಪೌಲನ ಬಳಿಯಲ್ಲಿ ಆತನು ಕೇಳುವಂಥವನಾಗಿದ್ದಾನೆ. ಇವತ್ತು ಕ್ರೈಸ್ತರಾಗಿ ಅನೇಕ ಬಾರಿ ನಾವು ದೇವರನ್ನು ನಂಬಿರ್ಬೋದು, ದೇವರ ಆಲಯದಲ್ಲಿ ನಾವು ಇರುವಂಥವರಾಗಿರ್ಬೋದು, ದೇವರಿಗೆ ಪ್ರಾರ್ಥನೆಗಳನ್ನ ಮಾಡ್ಬೋದು, ಸತ್ಯವೇದವನ್ನು ಎಲ್ಲ ಒಂದು ಚಟುವಟಿಕೆಗಳು ನಮ್ಮ ಜೀವನದಲ್ಲಿ ಇರ್ಬೋದು. ಆದರೆ ದೇವರಿಂದ ನಾವು ರಕ್ಷಣೆಯನ್ನು ಹೊಂದಿದ್ದೀವ? ಇದು ಬಹಳ ಪ್ರಾಮುಖ್ಯವಾದಂಥದ್ದು. ನಾವು ರಕ್ಷಿಸಲ್ಪಟ್ಟಿದ್ದೇವಾ? ಈ ಒಂದು ಪ್ರಶ್ನೆಯನ್ನು ನಮ್ಮ ಜೀವಿತಕ್ಕೆ ನಾವು ಹಾಕ್ಕೊಳ್ಬೇಕು. ಸೊ ನಿಜವಾಗಿಯೂ ಯಾವಾಗ ನಾವು ರಕ್ಷಣೆಯನ್ನು ಹೊಂದ್ದೇವೆ? ಈ ರಕ್ಷಣೆ ಎಂಬತಕ್ಕಂಥದ್ದು ಒಂದು ಸಮಯದಲ್ಲಿ ಅಥವಾ ಒಂದು ಸಾರಿ ಅದು ಹೊಂದಿ ಅದು ಮುಗಿದು ಹೋಗುವಂಥದ್ದಲ್ಲ. ಜೀವನದ ಪರ್ಯಂತ ಅದು ನಿರಂತರವಾಗಿ ನಡೆಯುವಂಥ ಒಂದು ಘಟನೆ, ನಿರಂತರವಾಗಿ ನಡೆಯುವಂಥ ಒಂದು ಕ್ರಿಯೆ ಆಗಿದೆ ಎಂಬುದನ್ನು ನೋಡ್ತೇವೆ. ನಾವು ಯಾವಾಗಲೂ ದೇವರನ್ನ ನಂಬಿದಾಗ ನಮಗೆ ರಕ್ಷಣೆ ಆಯಿತು ಅಂತಕ್ಕಂಥದ್ದಲ್ಲ. ಪ್ರತಿ ದಿವಸ ನಾವು ರಕ್ಷಣೆಯಲ್ಲಿ ನಡೀತಾ ಇರಬೇಕು. ಪ್ರತಿ ದಿವಸ ಆ ರಕ್ಷಣೆಯ ಕ್ರಿಯೆ ನಮ್ಮ ಜೀವಿತದಲ್ಲಿ ಆಗ್ತಾ ಇರಬೇಕು. ಆ ರಕ್ಷಣೆ ಅಂತಕ್ಕಂಥದ್ದು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆ ಆಗುವುದರ ಮೂಲಕ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ, ನಮ್ಮ ಗುಣಗಳನ್ನು, ಸ್ವಭಾವಗಳನ್ನು ನಾವು ಮಾರ್ಪಾಡು ಮಾಡಿಕೊಳ್ಳುವುದರ ಮೂಲಕ, ನಮ್ಮ ಹಳೆಯ ಸ್ವಭಾವಗಳನ್ನು, ಪಾಪಗಳನ್ನು ನಾವು ತೆಗೆದು ಬಿಡೋದ್ರ ಮೂಲಕ, ನಮಗಿರ್ತಕ್ಕಂಥ ಎಲ್ಲ ಒಂದು ಲೌಕಿಕವಾದಂಥ ಕೃತ್ಯಗಳನ್ನು ನಾವು ಅಳಿಸಿಕೊಳ್ಳುವುದರ ಮೂಲಕ ನಾವು ರಕ್ಷಣೆಯನ್ನು ಪಡ್ಕೊಳ್ಬೋದು. ಆ ಕಾರಣದಿಂದ ಇಲ್ಲಿ ನೋಡ್ತೇವೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ. ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನೀನು ರಕ್ಷಣೆಯನ್ನು ಹೊಂದ್ತೀಯ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ಇವತ್ತು ಈ ವ್ಯಕ್ತಿ ದೇವರ ಹೆಸರಿನಲ್ಲಿ ಆತನ ನಂಬಿಕೆ ಇಟ್ಟು ಆ ರಕ್ಷಣೆಯನ್ನು ಪಡ್ಕೊಳ್ಬೇಕೆಂಬತಕ್ಕಂಥ ಭಾವನೆಯಿಂದ ಅವನು ಅದೇ ರಾತ್ರಿಯಲ್ಲಿ ತನ್ನ ಮನೆಯವರೆಲ್ಲರ ಸಹಿತವಾಗಿ ಆತನು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಂಡು ಆ ಪೌಲ ಶೀಲರನ್ನು ಅವನು ಉಪಚರಿಸಿ ಅವರನ್ನು ಕಳಿಸಿದ್ನೆಂಬುದಾಗಿ ನೋಡ್ತೇವೆ.
ಸೊ ಈ ರೀತಿಯಾಗಿ ಬಹಳ ಒಂದು ಕಷ್ಟದ ಸುವಾರ್ತೆಯನ್ನು, ಬಹಳ ಒಂದು ಪ್ರಯಾಸದ ಸುವಾರ್ತೆಯನ್ನು ಪೌಲನು ಮಾಡ್ತಾ ಇದ್ದಾನೆ. ಸೊ ಅದಾದ ನಂತರ ಇಂಥ ಒಂದು ಸುವಾರ್ತೆಯನ್ನು ಮಾಡಿ ಆ ಸಭೆಯನ್ನು ಸ್ಥಾಪಿಸಿ ದೇವರ ಹೆಸರಿನಲ್ಲಿ ಆತನು ನೇಮಕವಾದಂಥ ಮುಂದಿನ ಸುವಾರ್ಥ ಪ್ರಯಾಣಕ್ಕೆ ಆತನು ಹೊರಡುವಂಥ ಸಮಯದಲ್ಲಿ ಈ ಒಂದು ಪತ್ರಿಕೆಯನ್ನು, ಫಿಲಿಪ್ಪಿಯ ಪತ್ರಿಕೆಯನ್ನು ಆತನು ಬರೆಯುವಂಥವನಾಗಿದ್ದಾನೆ. ಸೊ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಕೆಲವು ಸಮಾಲೋಚನೆಗಳನ್ನು ಆ ಒಂದು ಜನರಿಗೆ ಕೊಡ್ತಾ ಇದ್ದಾನೆ, ಕೆಲವು ಸಲಹೆಗಳನ್ನು ಆ ಒಂದು ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಆ ಜನರಿಗೆ ಬರೆಯುವಂಥದ್ದು ನೋಡ್ತೇವೆ. ಇಲ್ಲಿ ನಾವು ನೋಡುವ ಹಾಗೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರಾಗಿದ್ದು ಒಂದೇ ಗುರಿ ಇಟ್ಟುಕೊಂಡು ಆಗಿರ್ರಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬನನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಇಲ್ಲಿ ಈ ಒಂದು ಸಭೆಗೆ, ಫಿಲಿಪ್ಪಿಯ ಸಭೆಗೆ, ತಾನು ಸ್ಥಾಪನೆ ಮಾಡಿ ತಾನು ಕಟ್ಟಿದಂಥ ಈ ಸಭೆಗೆ ಪೌಲ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾನೆ. ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಈ ಒಂದು ಕ್ರಿಸ್ತನ ಉತ್ತೇಜಿತರಾಗಿ ನೀವು ಜೀವಿಸಬೇಕು. ಇವತ್ತು ಅನೇಕ ಬಾರಿ ಈ ಲೋಕಗಳಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ನಾವು ಸಾಕಷ್ಟು ಲೌಕಿಕವಾದಂಥ ವ್ಯಕ್ತಿಗಳನ್ನು ನಮ್ಮ ಜೀವಿತಕ್ಕೆ ಉತ್ತೇಜನವಾಗಿ ನಾವು ಮಾಡ್ಕೊಳ್ತೇವೆ. ಅನೇಕ ತಾರೆಗಳನ್ನು, ಸಿನಿಮಾ ತಾರೆಗಳನ್ನು, ಅನೇಕ ಬೇರೆ ಬೇರೆ ರಂಗಗಳಲ್ಲಿ ಇವತ್ತು ಯಶಸ್ವಿಯನ್ನು ಹೊಂದಿರತಕ್ಕಂಥ ಜನರನ್ನು ನಮ್ಮ ಒಂದು ಉತ್ತೇಜನವಾಗಿ, ನಮ್ಮ ಸ್ಫೂರ್ತಿಯಾಗಿ ನಾವು ಇಟ್ಕೊಳ್ತೇವೆ. ಆದರೆ ನಿಜವಾಗಿಯೂ ನಮ್ಮ ಸ್ಫೂರ್ತಿ ಯಾರು? ನಮ್ಮ ಉತ್ತೇಜನ ಯಾರು? ನಮಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ಯಾವುದು? ಈ ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಳುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನೇ ನಮಗೆ ಉತ್ತೇಜನವಾಗಿರಬೇಕು. ಯೇಸು ಕ್ರಿಸ್ತನ ಪ್ರೀತಿ ಇವತ್ತು ನಮಗೆ ಪ್ರೇರಣೆಯನ್ನು ಕೊಡಬೇಕಾಗ್ತದೆ. ಲೋಕದಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಯೂ ಸಹ ಆ ಕ್ರಿಸ್ತನ ಪ್ರೀತಿಗೆ ಸಮಾನನಾಗಲಿಕ್ಕೆ ಸಾಧ್ಯ ಇಲ್ಲ ಪ್ರೇರಣೆ. ಇವತ್ತು ನನಗೋಸ್ಕರ, ನನ್ನ ಪಾಪಕ್ಕೋಸ್ಕರ ನಾನು ಮಾಡಬೇಕಾಗಿದ್ದಂಥ, ನಾನು ಅನುಭವಿಸಬೇಕಾಗಿದ್ದಂಥ ಆ ಒಂದು ಶಿಕ್ಷೆಯನ್ನು ಯೇಸು ಕ್ರಿಸ್ತನ ತನ್ನ ಮೇಲೆ ತಂದುಕೊಂಡು ಬೇರೆ ಯಾವ ವ್ಯಕ್ತಿಯೂ ಸಹ ಕ್ರಿಸ್ತನ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಮಗೆ ಬರಬೇಕಾಗಿದ್ದಂಥ ಶಿಕ್ಷೆಯನ್ನು ಯೇಸು ಕ್ರಿಸ್ತನು ಹೊಂದಿದ ಕಾರಣ ಇವತ್ತು ಕ್ರಿಸ್ತನು ನನಗೆ ಆ ಒಂದು ಪ್ರೀತಿಯನ್ನು ತೋರಿಸಿದ್ದಾನೆ. ಕ್ರಿಸ್ತನು ನನಗೆ ಕರುಣೆಯನ್ನು, ಕೃಪೆಯನ್ನು ತೋರಿಸಿದ ಕಾರಣ ಆತನು ನನಗೆ ಉತ್ತೇಜನವಾಗಿ ನಿಂತ್ಕೊಳ್ತಾನೆ. ಯೇಸು ಕ್ರಿಸ್ತನ ಒಂದೇ ಪ್ರೇರಣೆಯೊಟ್ಟಿಗೆ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಅದನ್ನೇ ಪೌಲ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಕ್ರಿಸ್ತನ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯ ಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಾವೆಲ್ಲರೂ ಐಕ್ಯ ಮತವುಳ್ಳವರಾಗಿ, ಒಂದೇ ಅಭಿಪ್ರಾಯವುಳ್ಳವರಾಗಿ, ಒಂದೇ ಮನಸ್ಸುಳ್ಳವರಾಗಿ ಕ್ರಿಸ್ತನಲ್ಲಿ ಇರಬೇಕನ್ನುವಂಥದ್ದನ್ನು ಪೌಲ ತಿಳಿಸ್ತಾ ಇದ್ದಾನೆ. ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. ಮತ್ತು ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠ ಎಂಬುದಾಗಿ ಎಣಿಸಲಿ. ಪ್ರತಿಯೊಬ್ಬರನ್ನು ಸಹ ಸಮಾನ ಭಾವದಿಂದ, ನನಗಿಂತಲೂ ಆತನು ಶ್ರೇಷ್ಠ ಎಂಬತಕ್ಕಂಥ ವಿಚಾರದೊಂದಿಗೆ ನಾವು ಜೀವಿಸಬೇಕು. ಸೊ ಪೌಲನು ತನ್ನ ಒಂದು ಸ್ವತಃ ತನ್ನ ಜೀವಿತದ ಬಗ್ಗೆ ಹೇಳುವಾಗ ಪಾಪಿಗಳಲ್ಲಿ ನಾನೇ ಮುಖ್ಯ ಪಾಪಿ ಎಂಬುದಾಗಿ ಆತನು ಹೇಳ್ತಾನೆ. ಸೊ ಇನ್ನೊಬ್ಬರನ್ನ ಶ್ರೇಷ್ಠನಾಗಿ ಎಣಿಸ್ತಕ್ಕಂಥದ್ದು, ಇನ್ನೊಬ್ಬರಿಗಿಂತ ತನ್ನನ್ನು ತಗ್ಗಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ಯಾವಾಗಲೂ ಮುಂದೆ ಇರಬೇಕನ್ನುವಂಥ ವಿಚಾರವನ್ನು ಪೌಲ ತಿಳಿಸ್ತಾ ಇದ್ದಾನೆ. ಅದಲ್ಲದೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಇಲ್ಲಿ ಕ್ರಿಸ್ತನ ಒಂದು ಜೀವಿತದ ಸಾಕ್ಷಿಯನ್ನು ನೋಡ್ತೇವೆ. ಆತನು ಆ ಮಹಾದೇವರಾಗಿದ್ದರೂ ಸಹ, ಆತನು ದೇವ ಸ್ವರೂಪನಾಗಿದ್ದರೂ ಸಹ ತನ್ನನ್ನು ತಾನು ಬರಿದು ಮಾಡಿಕೊಂಡು ಆತನು ತನ್ನ ಅಮೂಲ್ಯ ಪದವಿಯನ್ನು ನಮಗೋಸ್ಕರ ಆತನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಇದು ಸಾಮಾನ್ಯವಾದಂಥ ಮರಣವನ್ನು ಮಾತ್ರ ಅಲ್ಲ, ಶಿಲುಬೆಯ ಮರಣವನ್ನು ಆತನು ಹೊಂದುವುದಕ್ಕೆ ವಿಧೇಯನಾದನು. ಇವಾಗ ಶಿಲುಬೆಯ ಮರಣ ಎಂಬುದಾಗಿ ಹೇಳುವಾಗ ಅದು ಭಾಳಷ್ಟು ಕ್ರೂರವಾದಂಥ ಮರಣ, ಭಾಳಷ್ಟು ಘೋರವಾದಂಥ ಮರಣ. ಕೇವಲ ಭಾಳಷ್ಟು ತಪ್ಪುಗಳನ್ನು ಮಾಡಿದಂಥ, ಅಪರಾಧಗಳನ್ನು ಮಾಡಿದಂಥ ಅಪರಾಧಿಗಳಿಗೆ ಕೊಡಬೇಕಾಗಿದ್ದಂಥ ಆ ಮರಣವನ್ನು ಯೇಸು ಕ್ರಿಸ್ತನು ನಮಗೋಸ್ಕರ, ನಮ್ಮ ಮೇಲಿನ ಪ್ರೀತಿಗೋಸ್ಕರ, ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರ
ಆತನು ಪಾಪ ಸ್ವರೂಪನಾಗಿ ಮಾಡಲ್ಪಟ್ಟನು. ಆತನು ದಾಸನ ರೂಪವನ್ನು ಧರಿಸಿ ನಮಗೆ ಆ ಒಂದು ನೀತಿಯ ದಾರಿಯನ್ನು ತೋರಿಸಿದನು. ಇವತ್ತು ಈ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಪೌಲನು ನಮಗೆ ಒಂದು ಕರೆಯನ್ನು ಕೊಡ್ತಾ ಇದ್ದಾನೆ. ಇವತ್ತು ಅಂಥ ಒಂದು ದೇವರ ಪ್ರೀತಿಗೆ ನೀವು ಒಳಗಾಗಿದ್ದೀರಿ, ಅಂಥ ಒಂದು ದೇವರ ಕರುಣೆ ಕೃಪೆ ಇವತ್ತು ನಿಮ್ಮ ಮೇಲಿದೆ. ನೀವು ಸಹ ಕ್ರಿಸ್ತನ ರೀತಿಯಲ್ಲಿ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ಇತರರನ್ನು ನನಗಿಂತಲೂ ಶ್ರೇಷ್ಠ ಎಂಬುದಾಗಿ ನೀವು ಎಣಿಸಿರಿ ಎಂಬುದಾಗಿ ಪೌಲ ನಮಗೆ ತಿಳಿಸುವಂತನಾಗಿದ್ದಾನೆ ಪ್ರಿಯರೇ. ಸೊ ಕೊನೆಯದಾಗಿ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡುವ ಹಾಗೆ ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತದೆ, ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆ, ಯಾವುದು ಸದ್ಗುಣವಾಗಿದೆ, ಯಾವುದು ಕೀರ್ತಿಗೆ ಯೋಗ್ಯವೂ ಅವುಗಳೆಲ್ಲವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇವತ್ತು ನಾವು ಇಷ್ಟು ವಿಷಯಗಳನ್ನು ನಮ್ಮ ಒಂದು ಲಕ್ಷ್ಯಕ್ಕೆ ನಾವು ತಂದುಕೊಳ್ಬೇಕು. ಯಾವುದು ಶುದ್ಧವಾಗಿದೆ, ಯಾವುದು ಸತ್ಯವಾಗಿದೆ, ಯಾವುದು ಮಾನ್ಯವಾಗಿದೆ, ಯಾವುದು ನ್ಯಾಯವಾಗಿದೆ, ಯಾವುದು ಪ್ರೀತಿಯು ಮನೋಹರವೂ ಆಗಿದೆ, ಸದ್ಗುಣವಾಗಿದೆ, ಯಾವುದು ಕೀರ್ತಿಗೆ ಯೋಗ್ಯವಾಗಿದೆ, ಇಂಥ ವಿಚಾರಗಳನ್ನು ನೀವು ನೆನಪಿಗೆ ತಂದುಕೊಳ್ಳ್ರಿ. ಇಂಥ ವಿಚಾರಗಳಲ್ಲಿ ನಿಮ್ಮ ಜೀವಿತವನ್ನು ನೀವು ಸಾಗಿಸ್ರಿ. ಅನ್ಯಾಯವಾದಂಥದ್ದು, ಅಸತ್ಯವಾದಂಥದ್ದು, ದುರ್ಮಾರ್ಗಕ್ಕೆ ಒಳಗಾದಂಥದ್ದು, ಪಾಪದ ಸ್ವಭಾವವು, ಇಂತಹ ವಿಚಾರಗಳಲ್ಲಿ ನೀವು ಭಾಳ ಜಾಗರೂಕರಾಗಿರ್ರಿ ಎಂಬುದಾಗಿ ಈ ಫಿಲಿಪ್ಪಿಯವರಿಗೆ ಪೌಲನು ತಿಳಿಸ್ತಾ ಇದ್ದಾನೆ. ಇವತ್ತು ಕ್ರೈಸ್ತರ ಅಂತ ನಾವು ದೇವರ ಒಂದು ಆ ಶಿಲುಬೆಯ ಮರಣವನ್ನು, ಆ ಮಹಾನ್ ತ್ಯಾಗವನ್ನು ನಾವು ಹೊಂದ್ಕೊಳ್ಬೇಕಾದಂಥ ಸಮಯದಲ್ಲಿ ಈ ಗುಣಗಳನ್ನು ನಾವು ಧರಿಸ್ಕೊಳ್ಬೇಕಾಗತ್ತೆ. ಕೊನೆಯದಾಗಿ ಪೌಲನು ಈ ಒಂದು ಫಿಲಿಪ್ಪಿಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ನಿಮಗೆ ಹೇಳುತ್ತೇನೆ. ಸೊ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ನಾವು ಸಾಕಷ್ಟು ಬಾರಿ ಈ ವಚನವನ್ನು ನಾವು ಧ್ಯಾನ ಮಾಡ್ತೇವೆ, ನಾವು ಬಾಯ್ಪಾಠ ಮಾಡ್ಕೊಳ್ತೇವೆ. ಈ ವಚನ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ವಚನ. ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವುದನ್ನು ಇದು ನಮಗೆ ಸೂಚಿಸ್ತಾ ಇದೆ. ಎಂಥ ಸಮಯದಲ್ಲೇ ಇರಲಿ. ನಾವು ಪೌಲ ಸೀಲರ ಉದಾಹರಣೆಯನ್ನು ನೋಡಿದ್ವಿ. ಸೆರೆಮನೆಯಲ್ಲಿ ಬಿದ್ದಾಗಲೂ ಸಹ, ಚಡಿಯೇಟುಗಳನ್ನು ಅವರು ತಿಂದಾಗಿಯೂ ಸಹ, ಎಲ್ಲ ರೀತಿಯ ಕಷ್ಟಕರಗಳಂಥ ಪರಿಸ್ಥಿತಿಯಲ್ಲಿ ಅವಮಾನಕ್ಕೆ ಅವರು ಒಳಗಾದಾಗಿಯೂ ಸಹ ಅವರು ಸಂತೋಷವಾಗಿದ್ದರು. ದೇವರಲ್ಲಿ ಅವರು ಸಂತೋಷವಾಗಿದ್ದರು. ಶಾರೀರಿಕವಾಗಿ ಅವರು ನೊಂದಿರಬಹುದು, ಆದರೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಅವರು ಕ್ರಿಸ್ತನಲ್ಲಿ ಸಂತೋಷಿಸಿರನ್ನು ನೋಡ್ತೇವೆ. ಇವತ್ತು ಈ ಲೋಕದಲ್ಲಿಯೂ ಸಹ ನಮಗೆ ಶರೀರದ ಬಾಧೆಗಳು ಅದೇನೇ ಇರಲಿ, ಎಂಥ ಸಮಸ್ಯೆಗಳೇ ನಮ್ಮನ್ನು ಬೆನ್ನಟ್ಟಿದ್ರೂ ಸಹ ನಾವು ಕ್ರಿಸ್ತನಲ್ಲಿ ಸಂತೋಷಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ಪೌಲನು ತಿರುಗಿ ನೀವು ಸಂತೋಷ ಪಡ್ರಿ ಎಂಬುದಾಗಿ ಹೇಳ್ತೇನೆ. ಎಂಥ ಒಂದು ಸಮಸ್ಯೆಗಳಲ್ಲಿ, ಎಂಥ ಒಂದು ಪರಿಸ್ಥಿತಿಗಳಲ್ಲಿ ನೀವು ಇರುವಾಗಲೂ ಸಹ ಕರ್ತನಲ್ಲಿ ನೀವು ಸಂತೋಷಿಸಿರಿ, ಕರ್ತನಲ್ಲಿ ಉಲ್ಲಾಸಿಸಿರಿ. ಆಗ ತಾನೇ ಆ ದೇವರು ನಮ್ಮ ಒಂದು ಆ ನಡತೆಗೆ ಆತನು ಮೆಚ್ಚುವನಾಗಿದ್ದಾನೆ. ಎಲ್ಲ ಸಮಯಗಳಲ್ಲೂ ದೇವರಿಗೆ ನಾವು ಮೆಚ್ಚುಗೆಯಾಗಿ ಸಂತೋಷವುಳ್ಳವರಾಗಿ ನಡಿಬೇಕೆಂಬತಕ್ಕಂಥದ್ದೇ ದೇವರ ಚಿತ್ತ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಪ್ರೇರೆ. ಇವತ್ತು ಕ್ರೈಸ್ತರಾಗಿ ನಾವು ಜೀವಿಸುವಾಗ ಪೌಲ ಸೀಲರಷ್ಟು ಆ ಅವಮಾನಗಳನ್ನು ಕಷ್ಟದ ಪರಿಸ್ಥಿತಿಗಳನ್ನು ನಾವು ಎದುರಿಸಿಲ್ಲ. ಆದರೆ ಇರುವ ಈ ಜೀವಿತದಲ್ಲಿ ಈ ಪೌಲ ಸೀಲರು ಮಾಡಿದಂಥ ಸೇವೆಯ ಸ್ವಲ್ಪ ಭಾಗವನ್ನಾದರೂ ಸಹ ನಾವು ಸ್ಮರಿಸಿಕೊಳ್ಳಬೇಕು. ಅದನ್ನು ನಾವು ನಮ್ಮ ಜೀವನಗಳಲ್ಲಿ ಪ್ರಯತ್ನ ಪಡಬೇಕೆಂಬತಕ್ಕಂಥ ವಿಚಾರವನ್ನು ಈ ವಾಕ್ಯಗಳ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಈ ವಾಕ್ಯಗಳನ್ನು ಕೇಳುವಾಗ ನಾವೆಲ್ಲರೂ ಸಹ ಮನಸ್ಸು ಮಾಡಬೇಕಾಗಿದೆ. ಯಾವ ರೀತಿಯಲ್ಲಿ ದೇವರು ಆ ಒಂದು ಪೌಲ ಸೀಲರನ್ನು ಆ ಕಷ್ಟಗಳಿಂದಲೂ ಸಹ ಅವರನ್ನು ಬಿಡಿಸಲಿಕ್ಕೆ ದೇವ್ರ ಶಕ್ತನಾದನು, ನಮಗೂ ಸಹ ದೇವರು ರಕ್ಷಣೆಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ಒಂದೇ ಭರವಸೆಯೊಂದಿಗೆ, ಈ ಒಂದೇ ನಿರೀಕ್ಷೆಯೊಂದಿಗೆ ಈ ಲೌಕಿಕ ಜೀವಿತವನ್ನು ನಾವು ಮುಕ್ತಾಯ ಮಾಡುವುದರ ಮೂಲಕವಾಗಿ ಆ ಒಂದು ಪರಲೋಕದ ನೇರವಾದಂಥ ದೃಷ್ಟಿಯಿಂದ ನಾವು ಈ ಲೋಕದ ಓಟವನ್ನು ಓಡೋಣ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.